ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ, ಪಾಂಡವರೆಲ್ಲರೂ ಕೂಡ ಏಕಚಕ್ರ ನಗರದಲ್ಲಿದ್ದಾರೆ. ಬಕಾಸುರನ ವಧೆಯಾಗಿದೆ. ಬಕಾಸುರನ ವಧೆಯಾದ ನಂತರ ವೇದವ್ಯಾಸರ ಆಜ್ಞೆಯ ಪ್ರಕಾರ ವೇದವ್ಯಾಸರು ಹೇಳಿದ್ದಾರೆ, ನೀವೆಲ್ಲರೂ ಈ ಏಕಚಕ್ರಪುರದಲ್ಲಿ ಏಕಚಕ್ರ ನಗರಿಯಲ್ಲಿ ಈ ಬ್ರಾಹ್ಮಣನ ಮನೆಯಲ್ಲಿ ನೀವು ವಾಸ ಮಾಡಬೇಕು, ನಾನು ಮತ್ತೆ ಬರ್ತೇನೆ, ಆವಾಗ ನೀವು ಇಲ್ಲಿಂದ ಹೋಗುವಿರಂತೆ ಅಂತ. ಹಾಗೆ ವೇದವ್ಯಾಸರನ್ನು ಕಾಯ್ತಾ ಇದ್ದಾರೆ. ಬಕಾಸುರನ ವಧೆಯಾದ ನಂತರ ಮತ್ತೊಮ್ಮೆ ವೇದವ್ಯಾಸರು ಬರ್ತಾರೆ. ಬಂದಂತಹ ವೇದವ್ಯಾಸರು ಈಗ ನೀವೆಲ್ಲರೂ ಕೂಡ ಪಾಂಚಾಲ ನಗರಕ್ಕೆ ಹೋಗಬೇಕು ಅಂತ ಹೇಳಿ ದ್ರೌಪದಿಯ ಸ್ವಯಂವರ ನಡೀತಾ ಉಂಟು ಅಂತ ಹೇಳುವಂಥದ್ದನ್ನು ಹೇಳುತ್ತಾರೆ. ಹಾಗೂ ದ್ರೌಪದಿಯ ಪೂರ್ವ ವೃತ್ತಾಂತವನ್ನು ಕೂಡ ಹೇಳಿ, ಅವಳು ನಿಮಗೆ ಐವರಿಗೂ ವಿವಾಹವಾಗುವಂತಹ ಆ ಒಂದು ಅವಕಾಶ ಉಂಟು, ಅವಳು ಪತಿಂದೇಹಿ ಅಂತ ಈಶ್ವರನಲ್ಲಿ 5 ಬಾರಿ ಬೇಡಿಕೊಂಡಿದ್ದಾಳೆ, ಆದ ಕಾರಣ ಅವಳಿಗೆ 5 ಪತಿಯರನ್ನು ನೀವು ಪಡ್ಕೋ ಅಂತ ಹೇಳಿ ಪರಶಿವನ ಅನುಗ್ರಹವೇ ಉಂಟು ಅಂತ ಅವರೆಲ್ಲರಿಗೂ ಕೂಡ ವೇದವ್ಯಾಸರು ಸೂಚಿಸಿದ್ದಾರೆ ಎಂದುವರೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಆದರೆ ಯಾವಾಗ ನಾವು ಈ ಭಾಗವನ್ನು ನೋಡಿದೆವೋ ಆಗ ನಮ್ಮ ವೀಕ್ಷಕರಲ್ಲಿ ಒಬ್ಬರು ನಮಗೆ ಕಮೆಂಟ್ ಮುಖಾಂತರ ಕೇಳಿದ್ರು, ಅಲ್ಲ ನೀವು ನಿಮಗಿಷ್ಟ ಬಂದ ಹಾಗೆ ನೀವು ಮಹಾಭಾರತವನ್ನು ಹೇಳಬೇಡಿ, ಆ ದ್ರೌಪದಿಯನ್ನು ವಿವಾಹವಾಗಬೇಕು ಅಂತ ಪಾಂಡವರಿಗೆ ಗೊತ್ತೇ ಇರುವುದಿಲ್ಲ, ಭಿಕ್ಷೆಯನ್ನು ತೆಕ್ಕೊಂಡು ಬರ್ತಾರೆ ದೃಪದ ರಾಜನ ಅರಮನೆಗೆ ಹೋಗಿ, ಅವರು ತಂದದ್ದು ಕನ್ಯಾಭಿಕ್ಷೆ, ತನ್ನಂತವರು ನಾವು ಭಿಕ್ಷೆ ತಂದೆವು ಅಂತ ಹೇಳುವಾಗ ಕುಂತಿ ನೋಡದೆ ಅವರಿಗೆ ತಂದ ಭಿಕ್ಷೆಯನ್ನು 5 ಜನರು ಕೂಡ ನೀವು ಹಂಚಿಕೊಳ್ಳಿ ಅಂತ ಹೇಳಿದ್ದಾಳೆ. ಹಾಗಾಗಿ ಅವರು 5 ಜನರು ಮದುವೆ ಆಗ್ಬೇಕಾಯ್ತು ಅಂತ ಒಬ್ರು ನನಗೆ ತಿಳಿಸಿದ್ರು. ನಿಮ್ಮ ಇಷ್ಟ ಬಂದ ಹಾಗೆ ನೀವು ಮಹಾಭಾರತವನ್ನು ಹೇಳುವಂತಿಲ್ಲ ಅಂತ, ಸರಿಯಾಗಿದ್ದದ್ದನ್ನೇ ಹೇಳಿ ಅಂತ. ನೋಡಿ ಏನು ಅಂತ ಹೇಳಿದ್ರೆ, ನಾನು ಯಾವುದೇ ಆಧಾರ ಇಲ್ಲದೆ ಯಾವುದನ್ನೂ ನೋಡದೆ ನನ್ನಷ್ಟಕ್ಕೆ ಬಂದು ನನ್ನ ಇಷ್ಟ ಪ್ರಕಾರ ನಾನು ಮಹಾಭಾರತವನ್ನು ಹೇಳಲಿಕ್ಕಾಗುವುದಿಲ್ಲ, ಹೇಳುವುದೂ ಇಲ್ಲ. ನೀವುಗಳೆಲ್ಲ ಧಾರಾವಾಹಿ ನೋಡಿಕೊಂಡು ಮಹಾಭಾರತ ಅಂದ್ರೆ ಇಷ್ಟೇ ಅಂತ ಹೇಳುವಂತಹ ಕಲ್ಪನೆ ನಾವು ಮಾಡಬಾರದು. ನಮ್ಮಲ್ಲಿ ಇವತ್ತು ಜನರಿಗಿರುವಂತಹ ಈ ಒಂದು ದೋಷವೇ ಇದು. ಏನಂದ್ರೆ ಧಾರಾವಾಹಿ ನೋಡ್ತೇವೆ, ಧಾರಾವಾಹಿ ನೋಡಿಕೊಂಡು ಅದರಲ್ಲಿ ಸೀಮಿತವಾಗಿ ತೋರಿಸಿರ್ತಾರೆ, ಯಾಕಂದ್ರೆ ಅವರಿಗೆ ಸಮಯದ ಅವಕಾಶ ಇರುವುದಿಲ್ಲ ಪೂರ್ತಿ ತೋರಿಸ್ಲಿಕ್ಕೆ, ಮತ್ತು ಮನರಂಜನೆ ಉದ್ದೇಶವು ಅದರಲ್ಲಿ ಹೆಚ್ಚಾಗಿರ್ತದೆ. ಹಾಗಾಗಿ ಪೂರ್ತಿ ಹೇಗುಂಟು ಹಾಗಿಲ್ಲ. ಹಾಗಿದ್ದಾಗ ನಾವು ಅದುವೇ ಸತ್ಯ ಅಂತ ಹೇಳಿ ಭಾವನೆಯಲ್ಲಿ ಭ್ರಮೆಯಲ್ಲಿ ನಾವು ಇರಬಾರ್ದು. ಈ ಭಾಗವು ಬರ್ತದೆ, ನೀವು ಹೇಳಿದ್ದು ಪೂರ್ತಿ ತಪ್ಪು ಅಂತ ನಾನು ಹೇಳುವುದಿಲ್ಲ, ಈ ಭಾಗ ಇನ್ನು ಮುಂದೆಗೆ ಬರ್ತದೆ, ಹಾಗೂ ಜನಜನಿತವಾದದ್ದು ಅದುವೇ ಕಥೆ. ಆದ್ರೆ ನಾನು ಹೇಳಿದ್ದು ಇಲ್ಲ, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಹೇಳಲಿಕ್ಕಿಲ್ಲ, ಹೇಳೂ ಇಲ್ಲ. ನಾನು ನಿಮಗೆ ಸಂಶಯ ಉಂಟು ನನ್ನ ಮಾತಿನಲ್ಲಿ ಅಂತಾದ್ರೆ, ಈ ಪುಸ್ತಕ ನನ್ನ ಮುಂದೆ ಇರುವಂತಹ ಈ ಪುಸ್ತಕ ಏನುಂಟು, ಈ ಪುಸ್ತಕ ಶ್ರೀಮನ್ ಮಹಾಭಾರತ ಭಾರತ ದರ್ಶನ ಪ್ರಕಾಶನದವರ ಪುಸ್ತಕ. ಇದರಲ್ಲಿ ಆದಿಪರ್ವದಲ್ಲಿ ಚೈತ್ರರಥ ಪರ್ವ ಅಂತ ಹೇಳುವಂತಹ ಉಪಪರ್ವ ಉಂಟು. ಅದರಲ್ಲಿ 169ನೇ ಅಧ್ಯಾಯವನ್ನು ತೆಗೆದು ನೋಡಿ, ಅಲ್ಲಿ ಇದೇ ವಿಚಾರ ಬರ್ತದೆ. 169ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಬಂದು ದ್ರೌಪದಿಯ ಹಿಂದಿನ ಜನ್ಮ ವೃತ್ತಾಂತವನ್ನೆಲ್ಲ ಪಾಂಡವರಿಗೆ ಹೇಳಿ, ನೀವು ಈಗ ಹೋಗಬೇಕು ಪಾಂಚಾಲ ನಗರಿಗೆ ಅಂತ ಹೇಳುವಂಥದ್ದನ್ನು ಈ 169ನೇ ಅಧ್ಯಾಯದಲ್ಲಿ ಚೈತ್ರರಥ ಪರ್ವದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾವುದೇ ಆಧಾರ ಇಲ್ಲದೆ ನನ್ನಷ್ಟಕ್ಕೆ ನಾನು ಕಲ್ಪನೆಗಳನ್ನು ಮಾಡಿಕೊಂಡು ಮಹಾಭಾರತವನ್ನು ಹೇಳುವಂತಹ ಸಾಹಸಕ್ಕೆ ಖಂಡಿತವಾಗಿಯೂ ಕೈ ಹಾಕುವುದಿಲ್ಲ. ಯಾಕೆಂದ್ರೆ ಇದು ಭಗವಂತನ ಕೆಲಸ ಅಂತ ಹೇಳುವಂತಹ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ. ಏನೋ ನನ್ನ ಪ್ರಚಾರಕ್ಕೋ ಅಥವಾ ಇನ್ನು ವಾಹಿನಿಯವರು ಯಾವುದೋ ಒತ್ತಡಕ್ಕೋ ಇಲ್ಲ ಸಲ್ಲದ ಕಥೆಯನ್ನು ತಂದು ಖಂಡಿತವಾಗಿಯೂ ಹೇಳುವುದಿಲ್ಲ. ಒಂದು ಬಾರಿ ಈ ಪುಸ್ತಕವನ್ನು ನೋಡಿ, ಇದನ್ನು ಅವಲೋಕನ ಮಾಡಿ, ಇಲ್ಲಿ ಕಾಣಿಸ್ತಾ ಇದ್ದೇನೆ ನಾನು, ಈ ಪುಸ್ತಕವನ್ನು ನಾನು ರೆಫರ್ ಮಾಡುವಂಥದ್ದು, ಅದರಲ್ಲಿದ್ದನ್ನೇ ನಾನು ಹೇಳುವಂಥದ್ದು ವೇದವ್ಯಾಸರ ವಿರಚಿತವಾದಂತಹ ಮಹಾಭಾರತ ಪುಸ್ತಕ. ಹಾಗಾಗಿ ಅಲ್ಲಿಂದ ಮುಂದೆಗೆ ಬರುವ ನಾವು ಈ ರೀತಿಯಾಗಿ ಪಾಂಡವರಿಗೆ ವೇದವ್ಯಾಸರೆಲ್ಲರೂ ಕೂಡ ವೇದವ್ಯಾಸರು ಸೂಚಿಸಿದ ನಂತರ ಪಾಂಡವರು ಅಲ್ಲಿಂದ ಹೊರಟು ನೇರವಾಗಿ ಪಾಂಚಾಲ ನಗರದ ಕಡೆಗೆ ಹೋಗ್ತಾ ಇದ್ದಾರೆ. ಮನಸ್ಸಲ್ಲಿ ದ್ರೌಪದಿ ಬಂದು 5 ಮನಸ್ಸಲ್ಲೂ ಕೂತಿದ್ದಾಳೆ. ಯಾಕೆಂದ್ರೆ ಇನ್ನು ಮುಂದೆಗೆ ಇನ್ನೂ ವಿವರಗಳು ಬರ್ತದೆ. ಇವರ 5ರನ್ನೂ ದ್ರೌಪದಿ ಮದುವೆ ಆಗುವ ಹಾಗೆ ಯಾಕೆ ಆಯಿತು ಅಂತ ಹೇಳುವಂಥದ್ದಕ್ಕೆ. ಮತ್ತು ಅವರು 5 ಜನರು ಆಗಿದ್ರೂ ಕೂಡ ಮೂಲತಃ ಅವರು 5 ಮಂದಿಯಲ್ಲಿಯೂ ಕೂಡ ಶರೀರ ಮಾತ್ರ
ಮಾತ್ರ ಬೇರೆಯಾದರೂ ಅವರು ಪಂಚಪಾಂಡವರು ಒಬ್ಬರೇ ಅಂತ ಹೇಳುವಂತಹ ಆ ಒಂದು ರೀತಿಯಲ್ಲೇ ಬದುಕಿದವರು, ಆ ಒಂದು ಭಾವನೆಯಲ್ಲೇ ಅವರು ಬದುಕಿದವರು. 5 ಜನರನ್ನು ಕೂಡ ನೀವು ವಿವಾಹವಾಗುವಂತಹ ಸಾಧ್ಯತೆ ಉಂಟು ಅಂತ ವ್ಯಾಸರು ಹೇಳಿದ್ರೂ ಕೂಡ ಅವರು ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಹೋಗುವುದಿಲ್ಲ. ಆದ್ರೆ ಇವರ ಮನಸ್ಸಲ್ಲೂ ಅವಳ ಮೇಲೆ ಮೋಹ ಉಂಟಾಗಿತ್ತು. ಇದನ್ನೆಲ್ಲ ನಾವು ಗಮನಿಸ್ತಾ ಬರಬೇಕು. ಮುಂದೆ ಇದರ ಬಗ್ಗೆ ವಿವರವಾಗಿ ಮಾತಾಡುವ. ಈಗ ಸಾಕ್ತಾ ಇದ್ದಾರಷ್ಟೇ ದಾರಿ, ಸ್ವಲ್ಪ ತಾಳ್ಮೆಯಿಂದ ನಾವು ಕಾಯಬೇಕು, ಕಥೆ ಆ ಭಾಗಕ್ಕೆ ಬರಲಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ಇವರಿಗೆ ಮಾರ್ಗ ಮಧ್ಯದಲ್ಲಿ ಗಂಧರ್ವನೊಬ್ಬನ ಭೇಟಿಯಾಗ್ತದೆ. ಅಂಗಾರಪರ್ಣ ಅಂತ ಹೇಳುವಂತಹ ಗಂಧರ್ವ, ಅವನನ್ನು ಚಿತ್ರರಥ ಅಂತ ಕೂಡ ಕರೀತಾರೆ. ಆ ಚಿತ್ರರಥನಿಗೂ ಅರ್ಜುನನಿಗೂ ಯುದ್ಧವಾಗ್ತದೆ. ಯುದ್ಧದ ಕೊನೆಯಲ್ಲಿ ಚಿತ್ರರಥ ಅರ್ಜುನನ ಆಗ್ನೇಯಾಸ್ತ್ರಕ್ಕೆ ತಾನು ಸೋಲ್ಬೇಕಾಗ್ತದೆ. ಆವಾಗ ಕೊನೆಗೆ ಅವರಿಬ್ಬರ ಮಧ್ಯದಲ್ಲಿ ಮೈತ್ರಿ ಉಂಟಾಗ್ತದೆ. ಹಾಗೂ ಇವನು ಚಾಕ್ಷುಷಿ ವಿದ್ಯೆಯನ್ನು ಗಂಧರ್ವ ಅರ್ಜುನನಿಗೆ ಕಲಿಸಿಕೊಡ್ತಾನೆ, ಹಾಗೂ ಅರ್ಜುನ ಆಗ್ನೇಯಾಸ್ತ್ರವನ್ನು ಗಂಧರ್ವನಿಗೆ ಹೇಳಿಕೊಡುವಂಥದ್ದು. ಈ ರೀತಿ ಅಸ್ತ್ರಗಳ ವಿನಿಮಯವೂ ನಡೆಯುತ್ತದೆ. ಹಾಗೂ ಅವರಿಬ್ಬರ ಮಧ್ಯದಲ್ಲಿ ಸ್ನೇಹ ಬಾಂಧವ್ಯ ರೂಪುಗೊಳ್ಳುತ್ತದೆ. ಆವಾಗ ಚಿತ್ರರಥ ಈ ಪಾಂಡವರನ್ನು ಉದ್ದೇಶಿಸಿ, ಅದರಲ್ಲೂ ವಿಶೇಷವಾಗಿ ಅರ್ಜುನನನ್ನು ತಾಪತ್ಯ ಅಂತ ಕರೀತಾನೆ. ಆವಾಗ ಪಾಂಡವರಿಗೆ ಆಶ್ಚರ್ಯ ಆಗ್ತದೆ. ಪಾಂಡವರು ಕೇಳ್ತಾರೆ, ಅಲ್ಲ, ನಾವು ಕುಂತಿಯ ಮಕ್ಕಳು, ಕೌಂತೆಯರು, ನಾವು ಕೌಂತೆಯ ಅಂತ ನಮ್ಮನ್ನೆಲ್ಲರೂ ಕರೀತಾರೆ, ನೀನ್ ಯಾಕೆ ಇದು ಆಗದಿಂದ ತಾಪತ್ಯ ಅಂತ ಕರಿತಾ ಇದೆಯಲ್ಲ, ಈ ತಾಪತ್ಯರು ನಾವಾದದ್ದು ಹೇಗೆ ಅಂತ ಹೇಳುವಂಥದ್ದನ್ನು ನಮಗೆ ಹೇಳ್ತೀಯಾ ಅಂತ ಆ ಚಿತ್ರರಥನ ಹತ್ರ ಪಾಂಡವರು ಕೇಳ್ತಾರೆ. ಆವಾಗ ಚಿತ್ರರಥ ಹೇಳ್ತಾರೆ, ಖಂಡಿತವಾಗಿಯೂ ಹೇಳುತ್ತೇನೆ, ನೀವೆಲ್ಲರೂ ಕೂಡ ತಪತಿಯ ವಂಶದಲ್ಲಿ ಬಂದಿದ್ದೀರಿ, ಹಾಗಾಗಿ ನೀವು ತಾಪತ್ಯರು. ಆ ತಪತಿ ಯಾರು ಅಂತ ಹೇಳಿದ್ರೆ ಸೂರ್ಯದೇವನಿಗೆ ಸಾಕ್ಷಾತ್ ಅತ್ಯಂತ ಸುಂದರಿಯಾದಂತಹ ಲಕ್ಷ್ಮಿಯಂತೆ ಆಕೆ ಸರ್ವಶೋಭನ ಸಂಪನ್ನಳಾದಂತಹ ಒಬ್ಬಳು ಕನ್ಯೆ ಇರ್ತಾಳೆ. ಅವಳ ಹೆಸರು ತಪತಿ. ಸದಾಕಾಲ ತಪಸ್ಸಿನಲ್ಲಿಯೇ ಅವಳು ಇರುವಂತವಳಾದದ್ರಿಂದಾಗಿ ಅವಳಿಗೆ ತಪತಿ ಅಂತ ಹೇಳುವಂತಹ ಹೆಸರನ್ನು ಇಡಲಾಗ್ತದೆ. ಆ ತಪತಿ ಅಪ್ರತಿಮವಾದಂತಹ ಸುಂದರಿ. ಅವಳ ಸೌಂದರ್ಯಕ್ಕೆ ಮಿಗಿಲಾದಂತಹ ಹೆಣ್ಣು ಭೂಲೋಕದಲ್ಲೇ ಇಲ್ವೋ ಅಥವಾ ಸುರಲೋಕದಲ್ಲೇ ಇಲ್ವೋ ಅಂತ ಹೇಳ್ಬೋದು. ಅಂತಹ ಸುಂದರಿ ಈ ತಪತಿ. ಈ ತಪತಿಯನ್ನು ಯಾರಿಗಾದ್ರೂ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸೂರ್ಯ ಆಲೋಚನೆ ಮಾಡ್ತಾನೆ. ಆದ್ರೆ ಇವಳಿಗೆ ಗುಣದಲ್ಲಿಯೂ ರೂಪದಲ್ಲಿಯೂ ಅನುರೂಪವಾದಂತಹ ಗಂಡು ಸಿಗುವುದಿಲ್ಲ ಸೂರ್ಯನಿಗೆ. ಹೀಗೆ ಇರಬೇಕಾದ್ರೆ ಭೂಲೋಕದಲ್ಲಿ ಒಬ್ಬ ರಾಜ ಇರ್ತಾನೆ, ಕುರುವಂಶದಲ್ಲಿ ಬಂದಂತಹ ಸಂವರ್ಣ ಅಂತ ಹೇಳುವಂತಹ ರಾಜ. ಆ ಸಂವರ್ಣ ಸೂರ್ಯನ ಬಹಳ ಉಪಾಸಕ ಅವನು. ಆ ಸಂವರ್ಣನನ್ನು ನೋಡಿ ಸೂರ್ಯನಿಗೆ ಅನ್ನಿಸ್ತದಂತೆ, ನನ್ನ ಮಗಳು ತಪತಿಯನ್ನು ಈ ಸಂವರ್ಣನಿಗೆ ಕೊಟ್ಟು ನಾನು ಮದುವೆ ಮಾಡ್ತೇನೆ, ವಿವಾಹ ಮಾಡ್ತೇನೆ. ಯಾಕಂದ್ರೆ ಪ್ರತಿದಿನ ಸೂರ್ಯನ ಉಪಾಸನೆಯನ್ನು ಶ್ರದ್ಧೆಯಿಂದ ಮಾಡ್ತಾನೆ, ಧರ್ಮಿಷ್ಠನಾಗಿದ್ದಂತಹ ರಾಜ ಅಂತ. ರಾಜಕುಮಾರ ಈಗಿನ್ನು ಕೂಡ ಹಾಗೆ ಸೂರ್ಯನೇ ತೀರ್ಮಾನ ಮಾಡಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಆ ಸಂವರ್ಣ ಕುರುಕುಲದಲ್ಲೇ ಬಂದಂತಹ ಸಂವರ್ಣ, ಅವನು ಕುರುಕುಲದ ರಾಜ. ಆ ಸಂವರ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ದಿನ ಕಾಡಲ್ಲಿ ತಾನು ಹೀಗೆ ಸುತ್ತಾಡ್ತಾ ಬೇಟೆಯಾಡ್ತಾ ಹೋಗ್ತಾ ಇದ್ದಾನೆ. ಜಿಂಕೆಗಳನ್ನು, ಇನ್ನು ಕ್ಷುದ್ರ ಮೃಗಗಳನ್ನೆಲ್ಲ ಬೇಟೆಯಾಡ್ತಾ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಬಳಗದಿಂದ ರಾಜ ದೂರ ಆಗ್ತಾನೆ. ಅವನ ಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರೆಲ್ಲ ಒಂದು ಬದಿ, ಇವನು ಬೇಟೆಯಾಡ್ತಾ ಹೋದವನು ಅವರೆಲ್ಲರಿಂದಲೂ ದೂರ ಆಗಿ ತಾನು ಏಕಾಂಗಿಯಾಗಿ ಕಾಡಲ್ಲಿ ಅಲೆದಾಡ್ತಾ ಇರ್ತಾನೆ. ಹೀಗೆ ಅಲೆದಾಡ್ತಾ ಇದ್ದಂತಹ ರಾಜನಿಗೆ ಅಲ್ಲಿ ಒಬ್ಬಳು ಸುಂದರಿಯಾದಂತಹ ಕನ್ಯೆಯನ್ನು ರಾಜ ನೋಡ್ತಾನೆ. ಅವಳೇ ತಪತಿಯನ್ನು ನೋಡ್ತಾನೆ ಸಂವರ್ಣ. ನೋಡಿದವನು ಅವಳಲ್ಲಿ ಮೋಹಗೊಳ್ಳುತ್ತಾನೆ. ಅದು ಎಷ್ಟರ ಮಟ್ಟಿಗಿನ ಮೋಹ ಅಂತ ಹೇಳಿದ್ರೆ ಮಹಾಭಾರತ ವಿವರಿಸ್ತದೆ ನಮಗೆ. ಒಂದು ಗಳಿಗೆಯೂ ಕೂಡ ಅವಳನ್ನು ಇನ್ನು ಮುಂದೆ ನಾನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂತಹ ರೀತಿಯ ಭಾವನೆ ಅವನಿಗೆ ಬರ್ತದೆ. ಅಯ್ಯೋ, ನೋಡಿದ್ದೇನಲ್ಲ, ನಾನು ಗಾಂಧರ್ವ ವಿವಾಹವಾಗಬೇಕು, ಇವಳನ್ನು ಬಿಟ್ಟು ಈ ಕ್ಷಣದಿಂದ ನಾನು ಇರಲಾರೆ, ನಾನು ಅಷ್ಟೊಂದು ಮೋಹಗೊಂಡಿದ್ದೇನೆ, ಇವಳು ನನಗೆ ಬೇಕೇ ಬೇಕು ಅಂತ ಹೇಳುವಂತಹ ವಿಪರೀತ ಮೋಹಕ್ಕೊಳಗಾಗ್ತಾನೆ ಸಂವರ್ಣ. ಅವಳನ್ನು ಹುಡುಕಿಕೊಂಡು ಅವಳ ಹತ್ರ ಬರ್ತಾನೆ. ಹಾಗೆ ಬರ್ಬೇಕಾದ್ರೆ ಆ ತಪತಿ ಇದ್ದಕ್ಕಿದ್ದ ಹಾಗೆ ಅದೃಶ್ಯಳಾಗ್ತಾಳೆ. ಅವಳು ತಪತಿ, ಅಲ್ಲಿದ್ದವಳು ಸೂರ್ಯ ಪುತ್ರಿ ತಪತಿ. ಆವಾಗ ಅದೃಶ್ಯಳಾಗುವಾಗ ಇವನಿಗೆ ಪ್ರಜ್ಞೆಯೇ ತಪ್ಪಿ ಬೀಳ್ತಾನೆ, ವಿಲಾಪಿಸ್ತಾನೆ, ಅಳುತ್ತಾನೆ. ಅಯ್ಯೋ, ಎಲ್ಲಿ ಹೋದಿ ನೀನು, ನಿನ್ನ ನೋಡದೆ ನಾನು ಹೇಗೆ ಬದುಕಿರ್ಲಿ, ಹೀಗೆಲ್ಲ ತನ್ನ ಆ ಒಂದು ಪೀಡನೆಯನ್ನು ತಾನೇ ಸ್ವಗತವಾಗಿ ಮಾತಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಇನ್ನೇನು ಅವನು ಪ್ರಜ್ಞೆ ತಪ್ಪಿ ಬಿದ್ದ ಅಂತ ಹೇಳುವಂತಹ ಪರಿಸ್ಥಿತಿ ಬರ್ಬೇಕಾದ್ರೆ ಮತ್ತೊಮ್ಮೆ ತಪತಿ ಬರ್ತಾಳೆ. ಬಂದಂತಹ ತಪತಿ ಅವನ ಮುಂದೆ ಬಂದು ಹೇಳ್ತಾಳೆ, ನಾನೂ ಕೂಡ ನಿನ್ನನ್ನು ನೋಡಿ ಇಷ್ಟಪಟ್ಟಿದ್ದೇನೆ, ಮೋಹಗೊಂಡಿದ್ದೇನೆ. ಆದರೆ ಮಹಾಭಾರತದ ಪ್ರಕಾರ ಆಗಿನ ಆ ಯುಗ ಧರ್ಮದಲ್ಲಿ ಸ್ತ್ರೀ ಸ್ವತಂತ್ರಳಲ್ಲ. ಸ್ತ್ರೀಗೆ ಈ ವಿವಾಹವಾಗುವಲ್ಲಿವರೆಗೂ ಕೂಡ ಅವಳು ತಂದೆಯ ಅಧೀನದಲ್ಲಿ ಇರುವಂತವಳು. ಹಾಗಾಗಿ ನಾನು ನಿನ್ನನ್ನು ಇಲ್ಲಿ ಕಾಡಲ್ಲಿ ನೋಡಿ ನನಗೆ ನೀನು ಇಷ್ಟವಾದೆ ಅಂತ ಹೇಳಿಕೊಂಡು ನಾನು ಇಲ್ಲಿ ಗಾಂಧರ್ವ ವಿವಾಹಕ್ಕೆ ನಾನು ಒಪ್ಪುವುದಿಲ್ಲ. ನೀನು ನನ್ನ ತಂದೆಯಲ್ಲಿ ಬಾ,
ಸೂರ್ಯದೇವರಲ್ಲಿ ಕೇಳಿಕೊ, ಅವರು ನನ್ನನ್ನು ನಿನಗೆ ಒಪ್ಪಿಸಿದ್ರೆ, ವಿವಾಹ ಮಾಡಿಕೊಟ್ರೆ ನಾನು ನಿನ್ನ ಜೊತೆ ಬರ್ತೇನೆ ಅಂತ ತಪತಿ ಹೇಳಿ ಅದೃಶ್ಯಳಾಗ್ತಾಳೆ. ಈಗ ಸಂವರ್ಣನಿಗೆ ತಪತಿಯದ್ದೇ ಧ್ಯಾನ. ಅವಳ ಧ್ಯಾನದಲ್ಲಿ ಹಸಿವಿಲ್ಲ, ನೀರಡಿಕೆ ಇಲ್ಲ. ಮಂತ್ರಿಗಳ ಅವನ ಸರ್ವ ಸೈನ್ಯವೂ ಬರ್ತದೆ ಅಲ್ಲಿ ಬಂದು ರಾಜನ ಪರಿಸ್ಥಿತಿಯನ್ನು ನೋಡಿ, ಏನೋ ಆಗಿದೆ ರಾಜನಿಗೆ ಅಂತ. ಆ ಶಂತನು ಮಹಾರಾಜನಿಗೆ ಹೇಗೆ ಆಯಿತು ನೋಡಿ, ಅದೇ ಪರಿಸ್ಥಿತಿ ಇಲ್ಲಿ ಸಂವರ್ಣನಿಗೂ ಕೂಡ. ಹಾಗೆ ಕರ್ಕೊಂಡು ಹೋಗ್ತಾರೆ ಅರಮನೆಗೆ. ಇವನಿಗೆ ಇದೇ ದುಃಖ, ತಪತಿಯನ್ನು ಮರಳಿ ನಾನು ಪಡಿಬೇಕು ಅಂತ ಹೇಳುವಂಥದ್ದು. ಈ ಸಮಯದಲ್ಲಿ ವಸಿಷ್ಠರು ಬರ್ತಾರಂತೆ. ಈ ಕುರುವಂಶದ ಪುರೋಹಿತರಾಗಿರುವಂತಹ ವಸಿಷ್ಠರು ಅವರು ಬಂದಾಗ, ಯಾಕೆ ರಾಜನಿಗೇನು ದುಃಖ ಅಂತ ಹೇಳಿ ಅವರು ಅವರ ಅಂತಃಶಕ್ತಿಯಿಂದ, ತಪಶಕ್ತಿಯಿಂದ ಅವರು ತಿಳ್ಕೊಳ್ತಾರೆ, ರಾಜ ತಪತಿಯಲ್ಲಿ ಮೋಹಗೊಂಡಿದ್ದಾನೆ, ಹಾಗಾಗಿ ರಾಜನಿಗೆ ಇಂತಹ ದುಃಖ ಬಂದಿದೆ ಅಂತ ಹೇಳ್ಕೊಂಡು. ಆಗ ರಾಜ ಹೇಳ್ತಾನೆ, ಹೇಗಾದರೂ ಮಾಡಿ ನನಗೆ ತಪತಿ ಸಿಗಬೇಕು, ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿ ಅಂತ. ವಸಿಷ್ಠರು ಅವರ ತಪಪ್ರಭಾವದಿಂದ ನೇರವಾಗಿ ಸೂರ್ಯದೇವರ ಬಳಿಗೆ ಹೋಗ್ತಾರೆ. ಹಾಗೂ ಸೂರ್ಯನ ಬಳಿಯಲ್ಲಿ ತಪತಿಯನ್ನು ಸಂವರ್ಣನಿಗೋಸ್ಕರ ಕೇಳಿಕೊಳ್ತಾರೆ. ಸೂರ್ಯನಿಗೂ ಸಂವರ್ಣನಿಗೆ ಕೊಡಬೇಕು ಅಂತ ಹೇಳುವಂತಹ ಇಚ್ಛೆ ಇದ್ದದ್ರಿಂದ ತಪತಿ ಹಾಗೂ ಸಂವರ್ಣ ಇವರಿಬ್ಬರ ವಿವಾಹವನ್ನು ಕೂಡ ಸೂರ್ಯದೇವ ನೆರವೇರಿಸಿ ಕೊಡ್ತಾನೆ. ಈ ರೀತಿಯಾಗಿ ಸಂವರ್ಣನಿಗೆ ವಸಿಷ್ಠರ ಆ ಒಂದು ಅನುಗ್ರಹದಿಂದ, ವಸಿಷ್ಠರು ಹೋಗಿ ಸೂರ್ಯದೇವನಲ್ಲಿ ಮಾತಾಡಿದ್ರಿಂದಾಗಿ ಅವರ ಸಂಧಾನದಿಂದ ಸಂವರ್ಣ ಹಾಗೂ ತಪತಿಯ ವಿವಾಹ ನೆರವೇರುತ್ತದೆ. ವಿವಾಹವಾದ ಮೇಲೆ ಇವನು ಸಂವರ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಊರಿಗೆ ಹೋಗುವುದೇ ಇಲ್ಲ ಅಂತೆ. ಅವನು ಕಾಡಿನಲ್ಲಿಯೇ, ಆ ತಪೋವನದಲ್ಲಿಯೇ, ಆ ಪ್ರಶಾಂತವಾದಂತಹ ವಾತಾವರಣ ಏನಿತ್ತು ಅರಣ್ಯದಲ್ಲಿ, ಅಲ್ಲಿಯೇ ತಪತಿಯ ಜೊತೆಯಲ್ಲಿ ಬಹಳ ಕಾಲ ಕಳೀತಾನೆ. ಅವನು ಹೀಗೆ ವರ್ಷಗಳು ಊರಿಗೆ ಬರದೆ ಕಾಡಲ್ಲಿ ವಿಹಾರ ಮಾಡ್ತಾ ಇದ್ದುದರ ಫಲವಾಗಿ ಅವನ ನಗರಿಯಲ್ಲಿ ಕ್ಷಾಮ ಬಂದು ಬಿಡ್ತದೆ. ಇಂದ್ರದೇವ ಮಳೆಯನ್ನು ಸುರಿಸುವುದಿಲ್ಲ, ಪಕ್ಷಿಗಳೆಲ್ಲ ಕೂಡ ದುಃಖಿಸ್ತಾವೆ, ಪ್ರಾಣಿಗಳು ದುಃಖಿಸ್ತಾವೆ, ಬರಗಾಲ ಬಂದು ಹೋಗಿದೆ. ಆವಾಗ ಮತ್ತೆ ವಸಿಷ್ಠರು ಬರ್ತಾರೆ. ಬಂದು ತನ್ನ ತಪಶಕ್ತಿಯಿಂದಾಗಿ ಮತ್ತೊಮ್ಮೆ ಆ ಊರಿನಲ್ಲಿ, ಅವನ ದೇಶದಲ್ಲಿ ಮಳೆ ಬರುವ ರೀತಿಯಲ್ಲಿ ಮಾಡ್ತಾರೆ ವಸಿಷ್ಠರು. ಹಾಗೂ ಮತ್ತೆ ಕಾಡಿಗೆ ಬಂದು ಸಂವರ್ಣನನ್ನು ಕರೆದುಕೊಂಡು ಊರಿಗೆ ಬರ್ತಾರೆ. ಅರಾಜಕತೆ ಇದ್ದಾಗ ಪ್ರಜೆಗಳೆಲ್ಲರೂ ಕೂಡ ಕೆಟ್ಟ ಹಾದಿಯನ್ನು ಹಿಡಿಯುವಂತಹ ಸಾಧ್ಯತೆ ಉಂಟು. ಹಾಗಾಗಿ ಇವನಿಗೆ ಬುದ್ಧಿಯನ್ನು ಹೇಳಿ ಅವನನ್ನು ಕರೆದುಕೊಂಡು ಬರ್ತಾರೆ. ಈ ರೀತಿಯಾಗಿ ಸಂವರ್ಣ ಮರಳಿ ಊರನ್ನು ಸೇರ್ತಾನೆ. ವಸಿಷ್ಠರ ಆ ಒಂದು ಪ್ರಭಾವದಿಂದ, ಅವರ ಆ ಒಂದು ಕ್ಷಮಾಗುಣದಿಂದ, ಅವರ ತಾಳ್ಮೆಯಿಂದ, ಅವರ ತಪಶಕ್ತಿಯಿಂದ ಊರಿಗೆ ಬಂದಂತಹ ಕ್ಷಾಮವು ನೀಗಿ ಹೋಗ್ತದೆ. ಈ ರೀತಿಯಾಗಿ ಮರಳಿ ಅಲ್ಲಿ ಬಂದು ತಪತಿ ಹಾಗೂ ಸಂವರ್ಣನಿಗೆ ಮುಂದೆ ಕುರುವಂಶದಲ್ಲಿ ಕುರು ಅಂತ ಹೇಳುವಂತಹ ಮಗ ಜನಿಸ್ತಾನೆ. ವಸಿಷ್ಠರ ಅನುಗ್ರಹವು ಅವರಿಗೆ ಆ ಮಟ್ಟದಲ್ಲಿತ್ತು. ಈ ಕುರು ವಂಶದಲ್ಲಿ ಕುರು ಅಂತ ಹೇಳುವಂತಹ ರಾಜ ಬಂದ, ಅವನಿಂದಾಗಿಯೇ ನೀವೆಲ್ಲರೂ ಇವತ್ತು ಕೌರವರಾದಿರಿ ಅಂತ ಹೇಳಿಕೊಂಡು ಚಿತ್ರರಥ ಪಾಂಡವನಿಗೆ ಹೇಳ್ತಾರೆ. ಆ ಕಾರಣಕ್ಕಾಗಿ ನಿನ್ನನ್ನು ನಾನು ತಾಪತ್ಯ ಅಂತ ಕರೆದೆ. ಯಾಕೆಂದ್ರೆ ಕುರುವಿನ ತಾಯಿಯಾದಂಥವಳು ತಪತಿ, ನಿಮ್ಮ ವಂಶದಲ್ಲೇ ಬಂದಂತಹ ಸಂವರ್ಣನ ಪತ್ನಿ ತಪತಿ. ಹಾಗೆ ಆ ತಪತಿಯ ವಂಶದಲ್ಲಿ ಬಂದವರಾದದ್ರಿಂದ ನೀವು ತಾಪತ್ಯರು ಅಂತ ಹೇಳಿ ಆ ಭಾಗವನ್ನು ಕೂಡ ನೇರವಾಗಿ ಆ ಚಿತ್ರರಥನಿಂದ ಪಾಂಡವರು ತಿಳಿದುಕೊಳ್ತಾರೆ. ಈ ಹೊತ್ತಿಗೆ ಮತ್ತೆ ಪಾಂಡವರಲ್ಲಿ ಜಿಜ್ಞಾಸೆ ಪ್ರಾರಂಭವಾಯಿತು. ಅಯ್ಯೋ, ವಸಿಷ್ಠರ ತಪಶಕ್ತಿ ಎಷ್ಟಿತ್ತು, ನೇರವಾಗಿ ಸೂರ್ಯನ ಬಳಿಗೆ ಹೋಗಿ ತಪತಿಯನ್ನು ಸಂವರ್ಣನಿಗೆ ತಂದು ವಿವಾಹ ಮಾಡಿಸುವಷ್ಟು ಸಾಮರ್ಥ್ಯ ಅವರಲ್ಲಿತ್ತು ಅಂತಾದ್ರೆ ವಸಿಷ್ಠರ ಬಗ್ಗೆ ಇನ್ನಷ್ಟು ನಾವು ಕೇಳಬೇಕು ಅಂತ ನಾವು ಇಚ್ಛಿಸ್ತೇವೆ, ನಮಗೆ ತಿಳಿಸಿಕೊಡಿ ಅಂತ. ಆವಾಗ ಚಿತ್ರರಥನ ಹತ್ರ ಇದೆಲ್ಲವನ್ನೂ ಕೂಡ ಕೇಳುವಂಥದ್ದು. ಅಂಗಾರಪರ್ಣ ಮತ್ತು ಚಿತ್ರರಥ ಅಂತೇಳಿ ಎರಡು ಹೆಸರು ಅವನಿಗೆ. ಅಂಗಾರಪರ್ಣನ ಹತ್ರ ಕೇಳಿಕೊಳ್ತಾರೆ. ಆವಾಗ ಅವನು ಆ ಚಿತ್ರರಥ ಹೇಳ್ತಾನೆ, ಖಂಡಿತವಾಗಿಯೂ ವಸಿಷ್ಠರು ಅಂತ ಹೇಳಿದ್ರೆ ಅವರು ಬ್ರಾಹ್ಮಣೋತ್ತವರು, ಕ್ಷಮಾಗುಣ ಅಂತ ಹೇಳುವಂಥದ್ದು ಅವರಲ್ಲಿ ಅಧಿಕವಾಗಿ ಇತ್ತು. ಅವರ ಆ ಕಥೆಯನ್ನು ನಿಮಗೆ ನಾನು ಹೇಳ್ತೇನೆ. ಅವರು ಎಷ್ಟು ತೊಂದರೆ ಪಟ್ಟರು ಅಂತ ಹೇಳಿದ್ರೆ, ವಿಶ್ವಾಮಿತ್ರನಿಂದ ಸ್ವಲ್ಪ ಮತ್ತಲ್ಲ, ತನ್ನ 100 ಮಕ್ಕಳನ್ನು ಕೂಡ ಕಳ್ಕೊಳ್ತಾರೆ. ಹಾಗೆ ಮಕ್ಕಳೆಲ್ಲರನ್ನೂ ಕಳ್ಕೊಂಡ್ರು ಕೂಡ ಅವರು ಯಾವತ್ತೂ ಅವರ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ, ಶಾಪ ಕೊಡ್ಲಿಲ್ಲ. ಹಾಗೂ ತಮ್ಮ ಮನಸ್ಸಿನ ದುಃಖವನ್ನು ಕೂಡ ಅವರು ತಡೆ ಹಿಡ್ಕೊಂಡ್ರು. ಕೋಪಕ್ಕೆ ವಶವಾಗಿ ಮಾಡಬಾರದ ಕೆಲಸವನ್ನು ಅವರು ಮಾಡಲಿಲ್ಲ. ಅವರ ಬಗ್ಗೆ ನಿಮಗೆ ನಾನು ತಿಳಿಸ್ತೇನೆ ಅಂತ ಹೇಳಿ ಅಂಗಾರಪರ್ಣ ಚಿತ್ರರಥ ತನ್ನ ಮಾತನ್ನು ಮುಂದುವರಿಸ್ತಾನೆ. ಹಿಂದೆ ಕೌಶಿಕ ವಂಶದಲ್ಲಿ ಕುಶ ಅಂತ ಹೇಳುವಂತಹ ರಾಜ, ಆ ಕುಶನ ಮಗ ಕುಶನಾಭನ ಮಗನೇ ಗಾಧಿ. ಈ ಗಾಧಿಯ ಮಗ ವಿಶ್ವಾಮಿತ್ರ, ಅವನ ಮೊದಲ ಹೆಸರು ಚಿತ್ರರಥ ಅಂತ ಹೇಳಿ.
ಈ ವಿಶ್ವಾಮಿತ್ರನ ಮಗ ವಿಶ್ವಾಮಿತ್ರ ಏನಿರುತ್ತಾನೆ, ಕ್ಷಮಿಸಿ, ಗಾಧಿಯ ಮಗ ರಾಜ ಆಗಿದ್ದಂಥ ಅವನು ವಿಶ್ವರಥ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬೇಟೆಗೆ ಅಂತ ಒಂದು ಬಾರಿ ತಾನು ಕಾಡಿಗೆ ಹೋಗಿದ್ದಾನೆ. ಹಾಗೆ ಕಾಡಿಗೆ ಹೋದಾಗ ಎಲ್ಲಾ ಕಡೆ ಬೇಟೆ ಆಡ್ತಾ 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 ಅಗಸ್ತ್ಯರ ಆಶ್ರಮದ ಬಳಿಗೆ ಬರ್ತಾನೆ, ಕ್ಷಮಿಸಿ, ವಸಿಷ್ಠರ ಆಶ್ರಮದ ಬಳಿಗೆ ಬರ್ತಾನೆ. ಹೀಗೆ ವಸಿಷ್ಠರ ಆಶ್ರಮದ ಬಳಿಗೆ ಬಂದಾಗ ಅಲ್ಲಿ ವಸಿಷ್ಠರು, ಈ ರಾಜ ಬಂದಿದ್ದಾನೆ, ವಿಶ್ವರಥ ಬಂದಿದ್ದಾನೆ, ಅವನನ್ನು ಪ್ರೀತಿಯಿಂದ ಆಧರಿಸ್ತಾರೆ, ಸತ್ಕರಿಸ್ತಾರೆ, ಅರ್ಘ್ಯಪಾದ್ಯಾದಿಗಳನ್ನು ನೀಡ್ತಾರೆ, ಅವನಿಗೆ ಉಪಚಾರವನ್ನು ಮಾಡುತ್ತಾರೆ. ಅವರಿಗೆ ಏನೆಲ್ಲ ಬೇಕೋ, ರಾಜ ಮಾತ್ರ ಅಲ್ಲ, ರಾಜನ ಪರಿವಾರದವರೆಲ್ಲ ಬಂದಿದ್ದಾರೆ, ಹಾಗೆ ಅವನಿಗೆ ವಿಶ್ವರಥನಿಗೆ ಏನೆಲ್ಲ ಬೇಕೋ ಅದು ಎಲ್ಲವನ್ನೂ ಕೂಡ ಒದಗಿಸಿ ಕೊಡ್ತಾರೆ ವಸಿಷ್ಠರು. ವಸಿಷ್ಠರ ಹತ್ರ ಒಂದು ನಂದಿನಿ ಅಂತ ಹೇಳುವಂತಹ ಒಂದು ಕಾಮಧೇನು ಇರ್ತದೆ. ಆ ನಂದಿನಿಯನ್ನು ಅವರು ಸ್ವರ್ಗದಿಂದ ಕರೆದುಕೊಂಡು ಬಂದಿರುತ್ತಾರೆ. ಆ ನಂದಿನಿ ಅವರಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಕೂಡ ನಂದಿನಿ ಕೊಡ್ತಿತ್ತು. ಹಾಲು, ಹಣ್ಣು, ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೋಷ್ಯ, ಪಟ್ಟೆ, ಪೀತಾಂಬರ, ವಜ್ರ, ಧನ, ಕನಕ, ಮುತ್ತು, ಮಾಣಿಕ್ಯ, ಅದು ಕೊಡದೇ ಇದ್ದಂತ ಯಾವುದೇ ವಸ್ತು ಇಲ್ಲ. ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದದ್ದು ಆ ನಂದಿನಿ, ಕಾಮಧೇನು. ಆ ನಂದಿನಿಯನ್ನು ನೋಡುವಾಗ ಈ ರಾಜನಿಗೆ, ವಿಶ್ವಾಮಿತ್ರ ಈಗ ರಾಜನಾಗಿದ್ದಾನೆ, ಇನ್ನೂ ಕೂಡ ವಿಶ್ವಾಮಿತ್ರನಾಗ್ಲಿಲ್ಲ ವಿಶ್ವರಥ, ಅವನಿಗೆ ಯಾವಾಗ ನೋಡ್ತಾನೋ ನಂದಿನಿಯನ್ನು ಆಶೆ. ಅವನು ಹೇಳ್ತಾನೆ, ನಂದಿನಿಯನ್ನು ನನಗೆ ಕೊಡ್ತೀರಾ? ಇದರ ಏನು, ಈ ನಂದಿನಿಯನ್ನು ನನಗೆ ನೀವು ಕೊಟ್ಟರೆ ನಿಮಗೆ ನಾನು ಕೋಟಿ ಸಂಖ್ಯೆಯಲ್ಲಿ ಹಸುಗಳನ್ನು ಕೊಡ್ತೇನೆ, ಗೋವುಗಳನ್ನು ಕೊಡ್ತೇನೆ, ಇದನ್ನು ನನಗೆ ಪರಿಗ್ರಹ ಮಾಡಬೇಕು, ನನಗಿದನ್ನು ಅನುಗ್ರಹಿಸಿ ಅಂತ. ಆಗ ಅವರು ಹೇಳ್ತಾರೆ, ಅದು ಸಾಧ್ಯ ಇಲ್ಲ, ನಂದಿನಿ ನನ್ನ ಬಳಿ ಹೋಮಧೇನುವಾಗಿ ಉಂಟು, ಹೋಮಕ್ಕೆ ಬೇಕಾದಂತಹ ಯಜ್ಞ ಸಾಮಗ್ರಿಗಳನ್ನು ಅದು ಕೊಡ್ತದೆ, ಅತಿ ಸತ್ಕಾರಕ್ಕೆ ಬೇಕಾದಂತಹ ಭಕ್ಷ್ಯಭೋಜ್ಯ ಲೇಹ್ಯ ಚೋಷ್ಯಗಳನ್ನು ಅದು ಕೊಡ್ತದೆ, ಮತ್ತು ನನ್ನ ದಾನಾದಿಗಳಿಗೆ ಬೇಕಾದಂತಹ ವಸ್ತುಗಳನ್ನು ನಂದಿನಿ ದೊರಕಿಸಿ ಕೊಡ್ತದೆ, ಹಾಗಾಗಿ ನಂದಿನಿಯನ್ನು ನಿನಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ. ಆದರೆ ವಿಶ್ವಾಮಿತ್ರ ಅವನಷ್ಟಕ್ಕೆ ಬಿಡುವವನ? ಅವನು ಬಿಡುವವನಲ್ಲ. ಅವನು ಮತ್ತೆ 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 ಆರ್ಭಟಿಸ್ತಾನೆ, ನಾನು ಕ್ಷತ್ರಿಯ, ನೀವು ಕೊಡುವುದಿಲ್ಲ ಅಂತಾದ್ರೆ ಎಳ್ಕೊಂಡು ಹೋಗ್ಲಿಕ್ಕೆ ನನಗೆ ಬರ್ತದೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಬಲಸ್ತಶ್ಚಾಸಿ ರಾಜಾಚ ಬಾಹುವೀರ್ಯಶ್ಚ ಕ್ಷತ್ರಿಯ ಯಥೇಚ್ಛಸಿ ತಥಾ ಕ್ಷಿಪ್ರಂ ಕುರುಮಾ ತ್ವಂ ವಿಚಾರಯ. ಮಹಾರಾಜ, ನೀನು ಕ್ಷತ್ರಿಯ ಕುಲೋತ್ಪನ್ನ ಅಂತ ಹೇಳುವುದು ನಿಜ, ರಾಜನೂ ಆಗಿದ್ದಿ, ಚತುರಂಗ ಬಲವುಳ್ಳವನೂ ಆಗಿದ್ದಿ, ಅಪ್ರತಿಮ ಪರಾಕ್ರಮಿಯೂ ಹೌದು ನೀನು, ಇದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ನೀನು ಹೇಗೆ ಇಚ್ಛಿಸ್ತೀಯೋ ಹಾಗೆ ಮಾಡು, ಕಾರ್ಯಗಳ ವಿವೇಚನೆಯನ್ನು ಮಾಡಬೇಡ. ನಿನಗೆ ನಂದಿನಿಯನ್ನು ಎಳ್ಕೊಂಡು ಹೋಗ್ಬೇಕು ಅಂತ ಮನಸ್ಸುಂಟೋ ಎಳ್ಕೊಂಡು ಹೋಗು, ಅಥವಾ ಇಲ್ಲೇ ನನ್ನ ಬಳಿಯಲ್ಲೇ ಬಿಡಬೇಕು ಅಂತ ಮನಸ್ಸುಂಟೋ ಹಾಗಾದ್ರೂ ಮಾಡು, ನಿನ್ನ ಪ್ರಯತ್ನವನ್ನು ನೀನು ಮಾಡು. ನೀನು ಕ್ಷತ್ರಿಯ ಅಂತ ಹೇಳಿ ಹೆದರಿಕೊಂಡು ನಾನು ನಂದಿನಿಯನ್ನು ನಿನಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ, ಅಷ್ಟು ಹೊತ್ತಿಗೆ ನಂದಿನಿಯನ್ನು ಎಳೆದುಕೊಂಡು ಹೋಗ್ಲಿಕ್ಕೆ ಬರ್ತಾನಂತೆ ಇವನು. ಅವನ ಸೈನಿಕರಿಗೆಲ್ಲ ಹೇಳ್ತಾನೆ, ನಂದಿನಿಯನ್ನು, ಈಗ ನಂದಿನಿ ಬಾ ಅಂತ ಕರೆದ್ರೆ ನಂದಿನಿ ಬರುವುದಿಲ್ಲ, ನಂದಿನಿಯನ್ನು ಮಗಳ ಹಾಗೆ ಸಾಕಿದ್ದಾರೆ ವಸಿಷ್ಠರು, ಈಗ ಎಳ್ಕೊಂಡು ಹೋಗ್ಬೇಕು ನಂದಿನಿಯನ್ನು ಅಂತ. ಹೀಗೆ ನಂದಿನಿಯನ್ನು ಹಿಡ್ಕೊಂಡು ಬಂದ್ರೆ, ಹಿಡಿಲಿಕ್ಕೆ ಬಂದ್ರೆ ನಂದಿನಿ ಆ ಕೈಗೆ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತದಂತೆ, ಕಣ್ಣೀರು ಹಾಕ್ತದಂತೆ ನಂದಿನಿ ಅವಸ್ಥೆಯನ್ನು ನೋಡಿ ವಸಿಷ್ಠರ ಕಣ್ಣುಗಳಲ್ಲಿ ನೀರು ಉರ್ತದೆ. ಕಾಮಧೇನುವಿನ ಮೈಯನ್ನು ಸವರ್ತಾ ಅವರು ಹೇಳ್ತಾರಂತೆ, ಶೃಣೋಮಿತೆ ರಮಂ ಭದ್ರೆ ವಿನದಂತ್ಯಾ ಪುನಃ ಪುನಃ ಹ್ರಿಯಸೇ ತ್ವಂ ಬಲಾದ್ ಭದ್ರೇ ವಿಶ್ವಾಮಿತ್ರೇಣ ನಂದಿನಿ ಕಿಂ ಕರ್ತವ್ಯಂ ಮಯಾ ತತ್ರ ಕ್ಷಮಾವಾನ್ ಬ್ರಹ್ಮಣೋ ಹ್ಯಹಂ ಅಂತ. ಮಗಳೇ, ನೀನು ಹಂಬಾ ಹಂಬಾ ಅಂತ ಬಾರಿ ಬಾರಿಗೆ ಕೂಗಿಕೊಳ್ಳುತ್ತಾ ಇರುವುದನ್ನು ನಾನು ಕೇಳುತ್ತಲೇ ಇದ್ದೇನೆ, ಆದರೆ ನಾನೇನು ಮಾಡಲಿ, ಈ ವಿಶ್ವಾಮಿತ್ರ ನಿನ್ನನ್ನು ಬಲಾತ್ಕಾರದಿಂದ ಎಳೀತಾ ಇದ್ದಾನಲ್ಲ, ನಾನಾದ್ರೂ ಕ್ಷಮಾ ಗುಣವನ್ನು ಇರುವಂತಹ ಬ್ರಾಹ್ಮಣನಾಗಿದ್ದೇನೆ ನಾನು. ಈ ಕ್ಷತ್ರಿಯ ನಿನಗೆ ಇಷ್ಟೊಂದು ಯಾತನೆಯನ್ನು ಕೊಡ್ತಾ ಇದ್ರು, ಇವನ ವಿಷಯದಲ್ಲಿ ನನಗೆ ಕೋಪವೇ ಬರ್ತಿಲ್ಲ, ನಾನು ಏನು ಮಾಡಲಮ್ಮ ಅಂತ ಅವನು ಕೇಳ್ತಾನಂತೆ. ಆಗ ನಂದಿನಿ ಹೇಳ್ತದಂತೆ, ವಿಶ್ವಾಮಿತ್ರರ ಸೈನಿಕರು ಚಾವಟಿಯಿಂದ ನನಗೆ ಹೊಡೆಯುತ್ತಾ ಇದ್ದಾರೆ, ನನಗೆ ಹಿಂಸೆ ಮಾಡ್ತಾ ಇದ್ದಾರೆ, ನಾನು ಅಂಬಾ ಅಂಬಾ ಅಂತ ಕರೀತಾ ಇದ್ದೇನೆ, ನಿಮಗೆ ಕರುಣೆ ಇನ್ನೂ ನನ್ನ ಹತ್ರ ಬರುವುದಿಲ್ಲಲ್ವಾ ಅಂತ. ಆವಾಗ ಅವರು ಹೇಳ್ತಾರಂತೆ, ಕ್ಷತ್ರಿಯಾಣಾಂ ಬಲಂ ತೇಜೋ ಬ್ರಾಹ್ಮಣಾನಾಂ ಕ್ಷಮಾಬಲಂ ಕ್ಷಮಾವಾಂ ಭಜತೆ ಯಸ್ಮಾತ್ ಗಮ್ಯತಾಂ ಯದಿ ರೋಚತೆ. ನಂದಿನಿ, ಕ್ಷತ್ರಿಯರಿಗೆ ಶಾರೀರಿಕ ಬಲವೇ ಬಲವು, ಬ್ರಾಹ್ಮಣರಿಗೆ ಕ್ಷಮೆಯೇ ಬಲವು, ಕ್ಷಮಾಗುಣವೇ ನನ್ನನ್ನು ಅನನ್ಯ ಭಕ್ತಿಯಿಂದ ಆಶ್ರಯಿಸಿ ಬಿಟ್ಟಿದೆ, ಆದ್ರಿಂದ ನಾನು ನನ್ನ ಕ್ಷಮಾಗುಣವನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ, ನಿನಗೆ ಇಚ್ಛೆ ಇದ್ರೆ ನೀನು ಅವನೊಡನೆ ಹೋಗಬಹುದು ಅಂತ. ಆ ಮಹರ್ಷಿಗಳ ಮಾತನ್ನು ಕೇಳಿ ನಂದಿನಿಗೆ ಮತ್ತಷ್ಟು ದುಃಖ ಆಗ್ತದಂತೆ. ನೀನು ಹೋಗುದಾದ್ರೆ ಹೋಗು ಅಂತ ಹೇಳಿದ್ದಾರಲ್ಲ, ಹಂಬಾ ಹಂಬಾ ಅಂತ ದುಃಖಿಸಿಕೊಂಡು ವಸಿಷ್ಠರ ಆಶ್ರಮದ ಉದ್ದಕ್ಕೂ ಓಡಾಡ್ತಾ ಉಂಟದು ಇವರ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ. ಕಿಮ್ನು ತ್ಯಕ್ತಾಸ್ಮಿ ಭಗವನ್ ಯದೇವಂ ತ್ವಂ ಪ್ರಭಾಷಸೆ ಅತ್ಯಕ್ತಾಹಂ ತ್ವಯಾ ಬ್ರಹ್ಮ ನೇತುಂ ಶಕ್ಯ ಅನವೈಬಲಾತ್. ಮಹರ್ಷಿಗಳೇ, ಹಾಗಾದ್ರೆ
ಹಾಗಾದ್ರೆ ನನ್ನನ್ನು ಪರಿತ್ಯಜಿಸಿಯೇ ಬಿಟ್ಟಿರಾ? ನೀವು ಹಾಗೆ ಹೇಳ್ತಾ ಇದ್ದೀರಲ್ವಾ, ನೀವು ನನ್ನನ್ನು ಮನಃಪೂರ್ವಕವಾಗಿ ಪರಿತ್ಯಾಗ ಮಾಡದಿದ್ದರೆ ನನ್ನನ್ನು ವಿಶ್ವಾಮಿತ್ರನ ಸೈನಿಕರು ಬಲಾತ್ಕಾರದಿಂದ ಸರ್ವಥಾ ಸೆಳೆದೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ತಪಶಕ್ತಿ ಉಂಟು, ನೀವು ಯಾಕೆ ನನ್ನನ್ನು ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಬಿಡ್ತಿದ್ದೀರಿ? ನೀವು ಮನಸ್ಸು ಮಾಡಬೇಡಿ, ಆಗ ಅವರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ನತ್ವಾಂ ತ್ಯಜಾಮಿ ಕಲ್ಯಾಣಿ ಸ್ಥೀಯತಾಂ ಯದಿ ಶಕ್ಯತೆ ದೃಢೇನ ದಾಮ್ನಾ ಭದ್ವೇಷ ವತ್ಸಸ್ತೆ ಹ್ರಿಯತೆ ಬಲಾತ್. ಆವಾಗ ವಸಿಷ್ಠರು ಹೇಳ್ತಾರಂತೆ, ಮಗಳೇ ಅಂತ ಕರೀತಾರೆ ನಂದಿನಿಯನ್ನು, ನಾನು ನಿನ್ನನ್ನು ಖಂಡಿತವಾಗಿಯೂ ಪರಿತ್ಯಜಿಸುವುದಿಲ್ಲ. ನಿನಗೆ ಸಾಮರ್ಥ್ಯ ಇದ್ದರೆ ನೀನು ನನ್ನಲ್ಲಿಯೇ ಇರಬಹುದು. ಅಲ್ಲಿ ನೋಡು ನಂದಿನಿ, ನಿನ್ನ ಕರು ವಿಶ್ವಾಮಿತ್ರನ ಸೈನಿಕರಿಂದ ಬಂಧಿತವಾಗಿ ಬಲಾತ್ಕಾರದಿಂದ ಒಯ್ಯಲ್ಪಡ್ತಾ ಉಂಟು, ನೀನು ರಕ್ಷಿಸು. ನಿನಗಿಚ್ಛೆ ಇದ್ರೆ ನೀನಿಲ್ಲಿರಬಹುದು ಅಂತ. ವಸಿಷ್ಠರ ಸ್ಥೀಯತಾಂ, ನನ್ನಲ್ಲಿಯೇ ಇರಬಹುದು ಅಂತ ಹೇಳುವಂತಹ ಉಚ್ಚಾರಣೆ ನಂದಿನಿಗೆ ಆಶೀರ್ವಾದ ರೂಪವಾಯಿತು. ಏನು ಹೇಳಿದ್ರು ಅವರು? ನತ್ವಾಂ ತ್ಯಜಾಮಿ ಕಲ್ಯಾಣಿ ಸ್ಥೀಯತಾಂ ಯದಿ ಶಕ್ಯತೆ ದೃಢೇನ ದಾಮ್ನಾ ಭದ್ವೇಷ ವತ್ಸಸ್ತೆ ಹ್ರಿಯತೆ ಬಲಾತ್. ನಿನ್ನ ಬಲವನ್ನು ಉಪಯೋಗಿಸಿಕೊಂಡು ನೀನಿಲ್ಲಿರ್ಬೋದು. ನಾನು ಕ್ಷಮಾಗುಣ ಸಂಪನ್ನನಾಗಿರುವಂತಹ ಬ್ರಾಹ್ಮಣ, ನಾನು ದ್ವೇಷ ಮಾಡ್ಲಿಕ್ಕೆ ಆಗುವುದಿಲ್ಲ, ಹೋರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ಈ ಮಾತು ಸ್ಥೀಯತಾಂ ಅಂತ ಹೇಳುವಂಥದ್ದು ಅವಳಿಗೆ ಆಶೀರ್ವಾದ ರೂಪವಾಯಿತು. ತನ್ನನ್ನು ಯಾರೂ ತಳೆದೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ದೃಢ ವಿಶ್ವಾಸವೂ ನಂದಿನಿಗುಂಟಾಯಿತು. ಈಗ ನಂದಿನಿ ವಿಶ್ವಾಮಿತ್ರರ ಸೈನಿಕರ ಜೊತೆಯಲ್ಲಿ ತಾನು ಹೋರಾಡ್ತಾಳೆ. ಅವಳ ಶರೀರದಿಂದ ಸಾವಿರ 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 ಸಂಖ್ಯೆಯಲ್ಲಿ ಸೈನಿಕರು ಉತ್ಪನ್ನರಾಗ್ತಾರೆ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಶೂರರು, ವೀರರು, ವೀರಾಧಿವೀರರು ಉತ್ಪನ್ನರಾಗ್ತಾರೆ. ಎಲ್ಲರೂ ಕೂಡ ವಿಶ್ವಾಮಿತ್ರರ ಸೈನ್ಯದ ಮೇಲೆ ಮುಗಿಬಿದ್ದು, ನಂದಿನಿಯೂ ಕೂಡ ತನ್ನ ಕೋಡಿನಿಂದ ತನ್ನ ಕಾಲುಗಳಿಂದ ಎಲ್ಲರನ್ನೂ ವಧಿಸ್ತಾ ಒಮ್ಮೆ ಒಮ್ಮೆ ಇಲ್ಲಿ ಭೀಕರವಾಗಿ ಹೋರಾಟ ಮಾಡ್ತಾಳಂತೆ ನಂದಿನಿಯು ಕೂಡ. ಯಾಕೆಂದ್ರೆ ಅವಳಿಗೆ ವಸಿಷ್ಠರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈ ಎಲ್ಲವನ್ನೂ ನೋಡ್ತಾ ಇದ್ದ ಹಾಗೆ ಈ ವಿಶ್ವಾಮಿತ್ರರ ಸೈನ್ಯ ನಂದಿನಿಯ ಶರೀರದಿಂದ ಉತ್ಪನ್ನವಾದಂತಹ ಎಲ್ಲಾ ಸೈನಿಕರುಗಳಿಂದ ಸೋತು ಹೋಗ್ತದೆ. ಇದನ್ನು ನೋಡಿದಂತಹ ವಿಶ್ವಾಮಿತ್ರ ತಾನು ಭಾವಿಸ್ತಾನಂತೆ, ಅಲ್ಲಿ ವಿಶ್ವರಥ ಈಗ ತಾನು ಮಾತಾಡ್ತಾನೇನು ಅಂತ ಹೇಳಿದ್ರೆ, ಹಬ್ಬ ಎಂಥ ಸೈನ್ಯ ನನ್ನದಿತ್ತು, ಎಂತಹ ಪರಾಕ್ರಮಿಗಳು ನನ್ನ ಜೊತೆಯಲ್ಲಿದ್ರು, ಆದರೆ ವಸಿಷ್ಠರ ಆ ಒಂದು ಬ್ರಹ್ಮ ತೇಜಸ್ಸು, ಆ ತಪೋಬಲ ಎಷ್ಟವರದ್ದು, ಇದು ಅವರ ಬ್ರಹ್ಮಬಲ ನನ್ನ ಕ್ಷಾತ್ರ ಬಲಕ್ಕಿಂತ ದೊಡ್ಡದಾಗಿ ಹೋಯ್ತಲ್ಲ. ನಂದಿನಿ ಅವಳು ಕಾಪಾಡಿಕೊಂಡು ಬಿಟ್ಲಲ್ಲ. ಅವರು ಕ್ಷಮೆಯನ್ನೇ ಮಾಡಿಕೊಂಡು, ಅವರು ತಾಳ್ಮೆಯನ್ನೇ ವಹಿಸಿಕೊಂಡು ಅವರಿಗೆ ಬೇಕಾದ್ದನ್ನು ಅವರು ಸಾಧಿಸಿಕೊಂಡು ಬಿಟ್ರಲ್ಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ ಅಂತ ಉದ್ಗಾರ ಮಾಡಿ ಬಲಾಬಲಗಳನ್ನು ಸಂಪೂರ್ಣವಾಗಿ ವಿಚಾರ ಮಾಡಿ ಅವನೇನು ಮಾಡ್ತಾನೆ, ತಪಸ್ಸಿನ ಬಲವೇ ಸರ್ವಶ್ರೇಷ್ಠ ಅಂತ ತೀರ್ಮಾನ ಮಾಡಿ ಅವನ ಕ್ಷತ್ರಿಯ ಧರ್ಮವನ್ನು ಪೂರ್ಣ ಬಿಟ್ಟು ಬಿಡ್ತಾನೆ. ನಾನು ಇನ್ನು ಮುಂದೆ ಬ್ರಾಹ್ಮಣನಾಗಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ಮಾಡಿ ಆ ವಿಶ್ವರಥ ತಪಸ್ಸನ್ನು ಮಾಡ್ತಾನೆ. ದೀರ್ಘಕಾಲದ ತಪಸ್ಸಿನ ನಂತರ ನಾನು ಬ್ರಾಹ್ಮಣನಾಗಬೇಕು, ವಸಿಷ್ಠರಿಂದಲೇ ನಾನು ಬ್ರಹ್ಮರ್ಷಿ ಆಗಬೇಕು ಅಂತ ಹೇಳುವಂತಹ ಹಠಕ್ಕೆ ಬಿದ್ದಿದ್ದಾನೆ. ತಪಸ್ಸಿನಲ್ಲಿ ತಾನು ತೊಡಗಿಕೊಳ್ತಾನಂತೆ ವಿಶ್ವಾಮಿತ್ರ. ಅವನ ಎಲ್ಲ ರೀತಿಯಾದಂತಹ ತನ್ನ ರಾಜಕಾರ್ಯವನ್ನೆಲ್ಲವನ್ನೂ ಕೂಡ ಬಿಟ್ಟು ಬಿಟ್ಟಿದ್ದಾನೆ. ಅವನ ತಪಸ್ಸಿನಿಂದ ಅನೇಕ ವಿಧವಾದಂತಹ ಸಿದ್ಧಿಗಳನ್ನು ಪಡಿತಾನೆ. ವಿಶ್ವಾಮಿತ್ರ ದಿವ್ಯ ತೇಜಸ್ಸಿನಿಂದ ತ್ರಿಭುವನಗಳೂ ಕೂಡ ಪರಿತಪಿಸುವಂತೆ ಮಾಡುತ್ತಾನೆ. ಹೀಗೆ ಈ ರೀತಿಯಾಗಿ ವಸಿಷ್ಠರು ಅವರ ತಪಶಕ್ತಿಯಿಂದ ಅವರ ಹೋಮಧೇನುವನ್ನು ತಾವು ಕಾಪಾಡಿಕೊಂಡ್ರು ಅಂತ. ಈ ಎಲ್ಲಾ ಕಥೆಯನ್ನು ಕೂಡ ವೈಶಂಪಾಯನ ಕೇಳ್ತಾ ಇದ್ದಾನೆ. ವೈಶಂಪಾಯನರ ಬಾಯಿಯಿಂದ ಜನಮೇಜಯ ಕೇಳ್ತಾ ಇದ್ದಾನೆ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು. ಇದು ಜನಮೇಜಯನ ಸರ್ಪಯಾಗದಲ್ಲಿ ಈ ವೈಶಂಪಾಯನರು ಬಂದು ಹೇಳುತ್ತಾ ಇರುವಂತಹ ಕಥಾಭಾಗ. ಈಗ ಗಂಧರ್ವನು ಅರ್ಜುನನಿಗೆ ಮುಂದಿನ ಕಥೆಯನ್ನು ಹೇಳುತ್ತಾ ಹೋಗ್ತಾನೆ. ಇಕ್ಷ್ವಾಕು ವಂಶದಲ್ಲಿ ಅಪ್ರತಿಮ ಪರಾಕ್ರಮಿಯಾದ ಕಲ್ಮಾಶಪಾದ ಅಂತ ಹೇಳುವಂತಹ ಒಬ್ಬ ರಾಜ ಇರ್ತಾನೆ. ಎಲ್ಲಿ ಅಂದ್ರೆ ಇಕ್ಷ್ವಾಕು ವಂಶದಲ್ಲಿ, ಶ್ರೀರಾಮ ಬಂದಂತಹ ವಂಶದಲ್ಲಿ ಕಲ್ಮಾಶಪಾದ ಅಂತ ಹೇಳುವಂತಹ ರಾಜ. ಇನ್ನೂ ಮುಂದೆ ಇಲ್ಲಿ ವಸಿಷ್ಠರ ಕಥೆಯನ್ನು ಹೇಳ್ತಾ ಇದ್ದಾನೆ ಆ ಗಂಧರ್ವ ಪಾಂಡವರಿಗೆ. ಈ ಕಲ್ಮಾಶಪಾದನನ್ನು ವಿಶ್ವಾಮಿತ್ರ ಈಗ ಇನ್ನೂ ಕೂಡ ಸಾಧನೆ ಮಾಡಲಿಲ್ಲ, ತಪಸ್ಸು ಮಾಡ್ತಾ ಇದ್ದಾನೆ. ಆದ್ರೆ ಮನಸ್ಸಲ್ಲಿದ್ದಂತಹ ಅಸೂಯೆ, ಈರ್ಷ್ಯೆ, ದುರ್ಬುದ್ಧಿ ಇದೆಲ್ಲ ಇನ್ನೂ ಪೂರ್ತಿಯಾಗಿ ಹೋಗ್ಲಿಲ್ಲ. ವಿಶ್ವಾಮಿತ್ರ ಆಲೋಚನೆ ಮಾಡ್ತಾನೆ, ಈ ಕಲ್ಮಾಶಪಾದನನ್ನು ಹಿಡ್ಕೊಂಡು ನಾನು ಯಜ್ಞಗಳನ್ನು ಮಾಡಬೇಕು, ಯಾಗಗಳನ್ನು ಮಾಡಬೇಕು, ಅದರ ಮುಖಾಂತರ ವಸಿಷ್ಠರಿಗೆ ಸಮನಾಗಿ ನಾನು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇರ್ತಾನೆ ಈ ವಿಶ್ವಾಮಿತ್ರ. ಈ ಕಲ್ಮಾಶಪಾದ ಒಂದು ದಿವಸ ಕಾಡಿಗೆ ಅಂತ ಬಂದಿದ್ದಾನೆ, ಒಬ್ಬನೇ ಬಂದಿದ್ದಾನೆ, ಬೇಟೆಯಾಡ್ಲಿಕ್ಕೆ ಅಂತ ಬಂದಿದ್ದಾನೆ. ಹೀಗೆ ಬಂದಂತಹ ಕಲ್ಮಾಶಪಾದನಿಗೆ ಏನಾಗ್ತದೆ ಅಂದ್ರೆ ಎದುರಿಗೆ ವಸಿಷ್ಠರ ಮಗನಾದಂತಹ ಶಕ್ತಿ ಕಾಣಲಿಕ್ಕೆ ಸಿಗ್ತಾನೆ. ಒಂದು ಸಪೂರವಾದಂತಹ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಶಕ್ತಿ ಎದುರಿನಿಂದ ಬರ್ತಾ ಇದ್ದಾನೆ, ಕಲ್ಮಾಶಪಾದ ಈಚೆಯಿಂದ.
ಶಕ್ತಿಯಿಂದ. ಆವಾಗ ಶಕ್ತಿ ಹೇಳುತ್ತಾನೆ, ನಾನು ಮೊದಲು ಹೋಗಿ ಬಿಡ್ತೇನೆ ಆಚೆಗೆ, ನೀನು ನನಗೆ ದಾರಿ ಬಿಟ್ಟು ಕೊಡು ಅಂತ. ಕಲ್ಮಾಶಪಾದ ಬಿಡುವುದಿಲ್ಲ. ನಾನು ಮೊದಲು ನಾನು ಮೊದಲು ನಾನು ಮೊದಲು ನಾನು ಮೊದಲು ಅಂತ ಇವರಿಬ್ಬರ ಮಧ್ಯದಲ್ಲಿ ಚರ್ಚೆ ಪ್ರಾರಂಭ ಆಗ್ತದೆ. ಆದರೆ ನಿಜವಾಗಿ ಶಕ್ತಿ ಹೇಳುವಂಥದ್ದು ಸರಿ. ಯಾಕೆಂದ್ರೆ ಯಾರಾದ್ರೂ ಉತ್ತಮರು ಬಂದ್ರೆ, ಬ್ರಾಹ್ಮಣರು ಬಂದ್ರೆ ಆವಾಗ ದಾರಿ ಬಿಡಬೇಕಾದದ್ದು ಇದರ ಧರ್ಮದವರ ಕರ್ತವ್ಯ. ಹಾಗಾಗಿ ಶಕ್ತಿ ಬರ್ತಾ ಇದ್ದಾನೆ, ತಪಶಕ್ತಿ ಉಳ್ಳಂತವನು, ಅವನಿಗೆ ಗೌರವವನ್ನು ಕೊಟ್ಟು ಇವರು ದಾರಿ ಬಿಡಬೇಕಾಗಿತ್ತು. ಆದರೂ ಕೂಡ ಕಲ್ಮಾಶಪಾದ ದಾರಿ ಬಿಟ್ಟು ಕೊಡುವುದಿಲ್ಲ. ಆವಾಗ ಶಕ್ತಿಗೆ ಸಿಟ್ಟು ಬರ್ತದೆ. ಹಾಗೂ ಬರೀ ದಾರಿ ಬಿಟ್ಟು ಕೊಡುವುದು ಮಾತ್ರ ಅಲ್ಲ, ನಿಂದನೆಯ ಮಾತುಗಳನ್ನೆಲ್ಲ ಆಡ್ತಾನೆ ಕಲ್ಮಾಶಪಾದ. ಆವಾಗ ಸಿಟ್ಟು ಬರ್ತದಂತೆ ಶಕ್ತಿಗೆ. ಶಕ್ತಿ ಶಾಪವನ್ನು ಕೊಟ್ಟು ಬಿಡ್ತಾನೆ ಕಲ್ಮಾಶಪಾದನಿಗೆ. ಏನು ಅಂತ ಹೇಳಿದ್ರೆ, ನೀನು ಇಂತಹ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ನನಗೆ ಅವಮಾನ ಮಾಡಿದ್ದಿ, ನೀನು ನರಭಕ್ಷಕ ರಾಕ್ಷಸನಾಗಿ ಹುಟ್ಟು ಅಂತ ಕಲ್ಮಾಶಪಾದನಿಗೆ ಶಕ್ತಿ ಶಾಪ. ಯಾವಾಗ ಈ ಶಾಪವನ್ನು ಕಲ್ಮಾಶಪಾದನಿಗೆ ಶಾಪ ಕೊಟ್ಟಿತ್ತು ಅಂತ ಹೇಳುವಂಥದ್ದನ್ನು ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡ್ತಿದ್ದಂತಹ ವಿಶ್ವಾಮಿತ್ರನಿಗೆ ಅವನ ಅಂತರ್ದೃಷ್ಟಿಗೆ ಗೋಚರ ಆಗ್ತದೆ. ಕಲ್ಮಾಶಪಾದನಿಗೂ ಶಕ್ತಿಗೂ ಮಧ್ಯದಲ್ಲಿ ವಾಗ್ವಾದ ಆಗ್ತಾ ಉಂಟು ಅಂತ ಹೇಳುವಂಥದ್ದನ್ನು ಒಂದು ಅಡಗಿ ನಿಂತುಕೊಂಡು ಇದನ್ನು ನೋಡ್ತಾ ಇದ್ದಾನಂತೆ ವಿಶ್ವಾಮಿತ್ರ. ಈಗ ಯಾವಾಗ ಶಕ್ತಿ ಶಾಪ ಕೊಟ್ಟನೋ ಕಲ್ಮಾಶಪಾದನಿಗೆ, ಆಗ ಕಲ್ಮಾಶಪಾದನಿಗೆ ಅವನು ಮಾಡಿದ್ದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಾಗುತ್ತದೆ. ಹಾಗೂ ಬಂದು ಶಕ್ತಿಯ ಕಾಲಿಗೆರಗುತ್ತಾನೆ, ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ಹೇಳಿ. ಆಗ ಅಷ್ಟೊತ್ತಿಗೆ ವಿಶ್ವಾಮಿತ್ರರೇನು ಮರೆಯಲ್ಲಿ ನಿಂತು ನೋಡ್ತಿದ್ರೋ ಅವರಿಗೆ ಇವರ ಮಧ್ಯದಲ್ಲಿ ಸಂಧಾನ ಆಗುವುದು ಬೇಡ, ಈ ವೈಮನಸ್ಸು ಇನ್ನೂ ಬೆಳಿಬೇಕು ಅಂತ ವಿಶ್ವಾಮಿತ್ರರ ಮನಸ್ಸಲ್ಲಿ. ಅಲ್ಲದೆ ಕಲ್ಮಾಶಪಾದನನ್ನು ಇಟ್ಟುಕೊಂಡು ಯಜ್ಞಯಾಗ ಮಾಡಬೇಕು ಅಂತ ಹೇಳುವಂಥದ್ದು ಬೇರೆ ತಲೆಯಲ್ಲಿತ್ತಲ್ಲ. ಆ ವಿಶ್ವಾಮಿತ್ರ ಏನು ಮಾಡ್ತಾನೆ ಅಂದ್ರೆ, ತನ್ನ ತಪಶಕ್ತಿಯಿಂದ ಕಿಂಕರ ಅಂತ ಹೇಳುವಂತಹ ರಾಕ್ಷಸನನ್ನು ಪ್ರಚೋದಿಸಿ ಆ ರಾಕ್ಷಸನನ್ನು ಹೋಗಿ ಕಲ್ಮಾಶಪಾದನ ಒಳಗೆ ಸೇರಿಕೊಳ್ಳುವ ರೀತಿಯಲ್ಲಿ ಮಾಡ್ತಾನೆ. ಈಗ ಕಲ್ಮಾಶಪಾದ ಶಕ್ತಿಯ ಬಳಿಯಲ್ಲಿ ಕ್ಷಮೆ ಕೇಳುವುದಿಲ್ಲ. ಶಕ್ತಿ ಅವನ ದಾರಿಯಲ್ಲಿ ಹೋದ, ಕಲ್ಮಾಶಪಾದ ಅವನ ದಾರಿಯಲ್ಲಿ ತಾನು ಅವನ ಊರಿಗೆ ಹೋಗ್ತಾನೆ. ಈಗ ಮುಂದೆ ಏನಾಯ್ತು, ಕಲ್ಮಾಶಪಾದನೊಳಗೆ ಕಿಂಕರ ಅಂತ ಹೇಳುವಂತಹ ರಾಕ್ಷಸ ಸೇರಿಕೊಂಡಿದ್ದಾನೆ. ಶಕ್ತಿ ತನ್ನ ಪಾಡಿಗೆ ತಾನು ಕಲ್ಮಾಶಪಾದನಿಗೆ ಶಾಪ ಕೊಟ್ಟು ಅವನ ಆಶ್ರಮಕ್ಕೆ ಹೋಗಿದ್ದಾನೆ. ಹೀಗೆ ಒಳಗೆ ಕಿಂಕರ ಅಂತ ಹೇಳುವಂತಹ ರಾಕ್ಷಸನ ಇಟ್ಟುಕೊಂಡಂತಹ ಈ ಕಲ್ಮಾಶಪಾದನ ಮುಂದಿನ ನಡೆ ಏನು, ವಿಶ್ವಾಮಿತ್ರ ಏನು ಮಾಡ್ತಾನೆ, ಕಲ್ಮಾಶಪಾದನಿಗೆ ಆದಂತಹ ಗತಿ ಏನು, ಇದೆಲ್ಲವನ್ನೂ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ. ಎಲ್ಲರಿಗೂ ಶುಭವಾಗ್ಲಿ, ಮಂಗಳವಾಗ್ಲಿ. ಕೃಷ್ಣ.